ಇಲ್ಲ ನಾನು ಇವತ್ತು ಮಾಡಿಸ್ತಾ ಇರೋದು ಹಾಸನ್ ನೇಲ್ ಕ್ಲಬ್ ಅಂತ. ಇಲ್ಲಿ ನೋಡಿ ಇಲ್ಲಿ ಇಷ್ಟೇಷ್ಟು ಮೆಹಂದಿ ಹಾಕೊಂಡಿದ್ದಾರೆ ಅಂತ. ಸೊ ನನ್ನ ಔಟ್ಫಿಟ್ ಮ್ಯಾಚಿಂಗ್ ಮಾಡಿಸ್ಕೊಂಡಿದ್ದೀನಿ. ಇಟ್ಸ್ ಲೈಕ್ ವೈಟಿಶ್ ತರ ವೆರಿ ವೆಲ್ ನೋಡ್ಬೋದು ಏನ್ ಸಕ್ಕದಾಗಿ ಹಾಕಿದ್ದಾರೆ ಅಂತ. ಸೊ ಹೆಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವ್ಲಾಗ್ ಆಫ್ MG. ಸೊ ನಾನಿವಾಗ ನನ್ನ ನೇಲ್ಸ್ನ ಮಾಡಿಸ್ಕೊಳಕ್ಕೆ ಹೋಗ್ತಾ ಇದ್ದೀನಿ, ನನ್ನ ಚೋಟಾ ನೇಲ್ಸ್ನ. ಆ್ಯಂಡ್ ಅಕ್ಕನ ಜೊತೆ ಬರ್ತಿಲ್ಲ, ಯಾಕಂತಂದರೆ ಜರಿ ಬಿಡ್ತಾ ಇಲ್ಲ ನಮ್ಮ ಅಕ್ಕನ ಬರೋಕ್ಕೆ. ಅದಕ್ಕೋಸ್ಕರ ವೆಯ್ಟ್ ಐಲ್ ಶೋ. ಮಮ್ಮಿ ಕರ್ಕೊಂಡು ಹೋಗ್ತೀನಿ ಮಗಳೇ ಪ್ಲೀಸ್. ಹಾಂ ಇಲ್ಲ. ಸೊ ಗೈಸ್ ಪಿಯಾನ ಬಿಡ್ತಿಲ್ಲ ನಮ್ಮ ಜರಿ, ಅದಕ್ಕೋಸ್ಕರ ನಾನು ಒಬ್ಬಳೇ ಹೋಗ್ತಾ ಇದ್ದೀನಿ. ಪಾಪ ಅವಳು ನೇಲ್ಸ್ ಮಾಡಿಸ್ಕೋಬೇಕಿತ್ತು. ಐ ಡೋಂಟ್ ನೋ ವಾಟ್ ಶಿಲ್ ಡೂ ಅಂತ. ಸೊ ಯಾ ಲೆಟ್ಸ್ ಗೋ. ನಾನು ಫೈನಲಿ ಈಗ ಲೊಕೇಶನಿಗೆ ಬಂದಿದ್ದೀನಿ. ಇಲ್ಲೇ ನಾನು ಇವತ್ತು ಮಾಡಿಸ್ತಾ ಇರೋದು ಹಾಸನ್ ನೇಲ್ ಕ್ಲಬ್ ಅಂತ. ಸೊ ಅಲ್ಲಿ ಹೋಗಿ ನನ್ನ ನೇಲ್ಸ್ನ ರೆಡಿ ಮಾಡಿಸ್ಕೊಂಡು ಬರಬೇಕು. ಲೆಟ್ಸ್ ಗೋ. ಐ ಡೋಂಟ್ ಗೈಸ್ ಎಂಟ್ರಿ ಆಗ್ತಾ ಇದ್ದೀನಿ ಹಾಸನ್. ಫೈನಲಿ ಈಗ ಸ್ಟಾರ್ಟ್ ಮಾಡಿದ್ದಾರೆ. ನಾನು ವೆರಿ ಸಿಂಪಲ್ ಹೋಗ್ತಾ ಇದ್ದೀನಿ, ಯಾಕಂದರೆ ಪೂಜಕ್ಕನ ಮದುವೆಲಿ ಒಂದ್ಸಲಿ ಡಾರ್ಕ್ ಮಾಡಿಸ್ಬಿಟ್ಟು ರೆಡ್ಡೆಲ್ಲ ಹಾಕ್ಸ್ಬಿಟ್ಟು ಫುಲ್ಲು ಜಿಗಿ ಜಿಗಿ ಜಾತ್ರೆ ಆಗಿಬಿಟ್ಟಿತ್ತು. ಸೊ ಈಗ ಇಟ್ಸ್ ಲೈಕ್ ಕಂಪ್ಲೀಟ್ ನ್ಯೂಡ್ ಶೇಡ್. ಆ್ಯಂಡ್ ಯಾ ಸ್ಟಾರ್ಟಿಂಗ್ ಇದು ಹಾಕಿದ ತಕ್ಷಣವೇ ಇಸ್ ಲೈಕ್ ಅನ್ನೋ ಥರ. ಸೊ ಯಾ ನೋಡೋಣ ಹೌ ಇಟ್ ವಿಲ್ ಟರ್ನ್ ಅಂತ. ಲೆಟ್ಸ್ ಗೈಸ್. ಸೊ ಗೈಸ್ ಫೈನಲಿ ಐ ಗಾಟ್ ಮೈ ನೇಲ್ಸ್ ಡನ್. ಸೊ ನನ್ನ ಔಟ್ಫಿಟ್ ಮ್ಯಾಚಿಂಗ್ ಮಾಡಿಸ್ಕೊಂಡಿದ್ದೀನಿ. ಇಟ್ಸ್ ಲೈಕ್ ವೈಟಿಶ್ ಥರ ಏನೇನೋ ಸಮಥಿಂಗ್ ಮಿಕ್ಸ್ ಚೆಂದ ಕಾಣಿಸ್ತಿದೆ. ಐ ಡೋಂಟ್ ನೋ ವಿಡಿಯೋಗೆ ಎಷ್ಟು ಜಸ್ಟಿಸ್ ಮಾಡ್ತಿದೆ ಅಂತ, ಬಟ್ ಹಾನೆಸ್ಟ್ಲಿ ಡೈರೆಕ್ಟಾಗಿ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸೊ ನನಗೆ ಮಾಡಿಕೊಟ್ಟಿರೋದು ಹಾಸನ್ ನೇಲ್ ಕ್ಲಬ್ ನಿವೇದಿತಾ ಅಕ್ಕ ಅವರು. ಸೊ ಶಿ ಇಸ್ ಕ್ವೈಟ್ ಶೈ ಕ್ಯಾಮ್ರಾ ಮುಂದೆ ಬರೋಕ್ಕೆ, ಅದಕ್ಕೋಸ್ಕರ ಅವ್ರನ್ನ ಬ್ಲಾಗಿಗೆ ಹಾಕ್ತಿಲ್ಲ. ಎನಿವೇಸ್ ಅಷ್ಟೇ, ಅಟ್ಲೀಸ್ಟ್ ಹಾಯ್ ಮಾಡ್ತೀರಾ ಅಲ್ಲಿಂದಾನೆ? ಓಕೆ ಅವರೇ ಹಾಯ್. ಸೊ ಅವ್ರು ಸ್ವಲ್ಪ ಶೈ, ಯಾಕಂದರೆ ಎಲ್ಲರೂ ಕೂಡ ಕ್ಯಾಮ್ರಾನ ಲವ್ ಮಾಡಲ್ಲ, ವಿ ಆಲ್ ನೋ ದ್ಯಾಟ್. ಸೊ ಅದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್ ನಿವೇದಿತಾ ಅಕ್ಕ ಫಾರ್ ದಿಸ್ ಬ್ಯೂಟಿಫುಲ್ ನೇಲ್ಸ್. ಐ ಮೀನ್ ನೋಡಿ, ನನ್ನ ಕೈ ತುಂಬ ಸ್ವೆಟ್ ಆಗಿಬಿಟ್ಟಿದೆ. ಎನಿವೇಸ್ ಹೇಳ್ತಿಲ್ವಾ ಕ್ಯಾಮ್ರಾಗೆ ಎಷ್ಟು ಜಸ್ಟಿಸ್ ಮಾಡ್ತಿದ್ಯಲ್ಲೋ ನಂಗೆ ಗೊತ್ತಿಲ್ಲ, ಬಟ್ ಡೈರೆಕ್ಟಾಗಿ ತುಂಬ ಚೆನ್ನಾಗಿದೆ. ಯಾ ದಟ್ಸ್ ಇಟ್ ಗೈಸ್. ನೇಲ್ಸ್ ಮುಗಿಸ್ಕೊಂಬಂದೆ. ನನ್ನ ಫ್ರೆಂಡ್ ಪ್ರದೀಪ್ ಕೂಡ ಸಿಕ್ಕಿದ್ದು. ಹಾಯ್ ಪ್ರದೀಪ್. ಸೊ ದಹಿ ಪುರಿ ಸೇಬ್ ಪುರಿ ಎಲ್ಲ ತಿಂತಿದ್ದೀವಿ. ಸ್ವಲ್ಪ ಹೊತ್ತು ತಿಂದ್ಬಿಟ್ಟು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಮನೇಲಿ ಮೆಹಂದಿ ಅವ್ರು ಕಾಯ್ತಿದ್ದಾರೆ. ಅಲ್ಲಿಗೆ ಹೋಗ್ಬೇಕು. ಲೆಟ್ಸ್ ಗೋ ಗೈಸ್. ಗೈಸ್ ಯಾರು ಡಯಟ್ ಮಾಡ್ತಿದ್ರು ಒಂದು ವಾರದಿಂದ. ಇಲ್ಲಿ ನೋಡಿ ಇಲ್ಲಿ ತಿಂತಾರನ್ನ ದೇವ್ರಿ. ಹಂಗೆ ಫುಡ್ ಸ್ಟ್ರೀಟಲ್ಲಿ ಮುಗಿಸ್ಕೊಂಬಂದು ನನಗೆ ಐಬ್ರೋ ಮಾಡ್ಸ್ಕೋಬೇಕಿತ್ತು, ಮರ್ತ್ಬಿಟ್ಟಿದ್ದೆ. ಸೊ ಪ್ರತಿ ನೆನ್ಪು ಮಾಡಿದ್ಲು ಐಬ್ರೋ ಮಾಡ್ಸ್ಕೋ ಗ್ಯಾಪಲ್ಲಿ ಅಂತ. ಸೊ ಈಗ ಐಬ್ರೋ ಮಾಡ್ಸ್ಕೊಂಡು ಹೋಗ್ಬೇಕು. ಸೊ ನಾನು ಆಲ್ಮೋಸ್ಟ್ 1 ಮಂತ್ ಆಗಿದ್ದು ಐಬ್ರೋ ಮಾಡಿಸಿ, ಯಾಕಂತಂದ್ರೆ ನಂದು ಶೇಪ್ ನೀಟಾಗಿ ಕೊಡ್ಸ್ಕೊಳ್ಳೋಣ ಅಂತ. ನೋಡೋಣ ಈಗ ಹೆಂಗೆ ಇಟ್ಕೊಳ್ಳೋದು ಗೊತ್ತಿಲ್ಲ. ದೀಕ್ಷಾ ವಿಲ್ ಹೆಲ್ಪ್ ಮೀ. ಯಸ್. Finally, after all arasasa, I got my eyebrows done. Literally, I hate getting my eyebrows done, ಯಾಕಂದರೆ ಅಷ್ಟು ಪೇನ್ ಆಗುತ್ತೆ. ಪ್ರತೀಕ್ಷಾ ಒಂಚೂರು ಎಕ್ಸ್ಪ್ರೆಷನ್ಸ್ ಕೊಡ್ದಂಗೆ ಮಾಡಿಸ್ಕೊಳ್ತಾರೆ. ಪ್ರತಿ ನೋಡಿ ಗೈಸ್ ಅಷ್ಟೇ. ನಮ್ಮ ಪುಟಾಣಿ ಫೈನಲಿ ಮನೆ ಬಂದ್ವಿ. ಮನೆ ಬಂದಿದ ತಕ್ಷಣ ನಮ್ಮ ಪುಟಾಣಿ ಮಗಳೇ ಆ ಕಡೆ ಕೈ ತೋರಿಸು ಮಗಳೇ, ಆ ಕಡೆ. ಇಲ್ಲಿ ನೋಡಿ ಇಲ್ಲಿ ಇಷ್ಟೇಷ್ಟು ಮೆಹಂದಿ ಹಾಕೊಂಡಿದ್ದಾರೆ ಅಂತ. ಇಲ್ಲಿ ಈ ಕಡೆ ತಿರುಗು ಬೇಜಾರು ಮಾಡ್ಕೊಂಡಿದ್ದಾಳೆ. ಅದಕ್ಕೆ ಈಗ ಪ್ರದೀಕ್ಷಿಂಕರ್ ಫುಲ್ ಮುನ್ಸ್ಕೊಂಡಿಲ್ಲಂತೆ ಅವ್ರ ಅಮ್ಮನ ಜೊತೆ. ಯಾಕೆ ಪಾಪ ಈಗ ನೋಡಿ ಇಲ್ಲಿ ಹಲ್ಲಿಗೆ ಇರ್ಕೊಂಡು ಹಾಕ್ಸ್ಕೊತಾ ಇದ್ದಾಳೆ. ಏಯ್ ಜರಿ ಇಲ್ಲಿ. ಅಯ್ಯೋ ಅವಳು ಯಾರ ಹತ್ರಕ್ಕೂ ಹೋಗಲ್ಲ ಹಂಗೆ. ಪ್ರದೀಕ್ಷನ್ ಜೊತೆ ಏನೋ ಹೋಗ್ತಾಳೆ. ಏಯ್ ನೀಟಾಗಿ ಹಾಕು ನಮ್ಮ ಹುಡುಗಿಗೆ ಇದೆಲ್ಲ. ಸೊ ನಮ್ಮ ವೀಣಮ್ಮಂದು ಮೆಹಂದಿ ಆಗಿದೆ. ಈ ಕಡೆ ನಮ್ಮ ಅಕ್ಕನ ಕೂಡ ಹಾಕ್ಸಾಗಿದೆ. ಸುಪ್ರೀತಾ ಅಕ್ಕ ಹಾಯ್. ಆಮೇಲೆ ಅವ್ರ ಇಂಟ್ರೊಡಕ್ಷನ್ ಕೊಡ್ತೀನಿ. ಶಿ ಇಸ್ ನಾಟ್ ವೆಲ್ ಅಂತೆ ನಮ್ಮ ಅಕ್ಕ. ನೋಡಿ ಶ್ರೀ ಕತ್ತೆ ಅವಳಿಗೆ ಏನ್ ಗೊತ್ತಾ, ನಾನು ಟ್ರೋಲ್ ಮಾಡ್ಬಿಡ್ತೀನಿ ಅಂತ ಅವಳಿಗೆ ನಾಚಿಕೆ. ಅದಕ್ಕೆ ನಮ್ಮ ಅಕ್ಕನ ನಾನು ಟ್ರೋಲ್ ಮಾಡ್ದಲ್ಲಿ ಯಾರು ಮಾಡೋಕ್ಕಾಗತ್ತೆ ಗೈಸ್. ಆ್ಯಂಡ್ ಐ ಆಮ್ ಫ್ಲೆಕ್ಸಿಂಗ್ ಮೈ ನ್ಯೂ ನೇಲ್ಸ್ ಫಾರ್ ಶ್ಯೂರ್. ಸೊ ನಮ್ಮಪ್ಪ ಅಯ್ಯೋ ದೇವ್ರೇ ಕಪ್ಪಡಪ್ಪ ಗೈಸ್. ಅವಳು ಒಬ್ಳು ಮೇಂಟೈನ್ ಮಾಡೋಕ್ಕಾಗಲ್ಲ ಗೈಸ್. ಪ್ರಪಂಚದಲ್ಲಿ ಯಾರನ್ನಾದ್ರೂ ಮೇಂಟೈನ್ ಮಾಡ್ಬೋದು.
ಲೇಟ್ಲಿ ನನ್ನ ಮೆಹಂದಿನೂ ಕೂಡ ಸ್ಟಾರ್ಟ್ ಮಾಡಿದ್ರು ಹಾಕೋಕ್ಕೆ. ನಾನು ಆ್ಯಕ್ಚುಲಿ ತುಂಬ ಕಮ್ಮಿ ಹಾಕ್ಸ್ಕೋಬೇಕು ಅಂತ ಪ್ಲ್ಯಾನ್ ಇತ್ತು, ಲೈಕ್ ಬರೀ ಪಾಮಿ ಮಾತ್ರ. ಬಟ್ ಅದಾದಮೇಲೆ ಲಾಸ್ಟಿಗೆ ಏನೇನೋ ಹೋಗಿ ಲೈಕ್ ಫುಲ್ ಹ್ಯಾಂಡೇ ಹಾಕ್ಸ್ಕೊಳಂಗಾಯಿತು. ಆ್ಯಂಡ್ ಐ ಲವ್ ಮೆಹಂದಿ ತುಂಬಾ, ಅದಕ್ಕೋಸ್ಕರ ನಮ್ಮ ಪುಟಾಣಿ ಅಂತೂ ಲೈಕ್ ನೋಡಿ ಅಲ್ಲಿ ನಮ್ಮ ಅಕ್ಕ ನೇಲ್ ಪಾಲಿಶ್ ಹಚ್ಕೊತಿದ್ರೆ ನಮ್ಮ ಅಕ್ಕನ ಹತ್ರ ಹೋಗಿ ನೇಲ್ ಪಾಲಿಶ್ ಹಚ್ಚಿಸ್ಕೊಳ್ತಿದ್ಲು. ಓ ಮೈ ಗಾಡ್, ತುಂಬ ಈಗ ಲೈಕ್ ಗಲಿ ಥಿಂಗ್ಸ್ನ ತುಂಬ ಅವಳು ಇಷ್ಟಪಡ್ತಾಳೆ ಇವಾಗ. ಆ್ಯಂಡ್ ಆಲ್ಸೋ RCB ಮ್ಯಾಚ್ ಕೂಡ ನಡೀತಾ ಇತ್ತು, ಅದನ್ನ ನೋಡ್ಕೊಂಡು ಮೆಹಂದಿ ಹಾಕ್ಸ್ಕೊಳ್ತಾ ಇದ್ದೆ. RCB ಮ್ಯಾಚ್ ಸೋಲ್ತು, ಎಕ್ಸ್ಪೆಕ್ಟೇಷನ್ಸ್ ಇತ್ತು ಗೆಲ್ಲುತ್ತೆ ಅಂತ. ಇಟ್ಸ್ ಓಕೆ, ಸಮ್ಟೈಮ್ಸ್ ಏನೋ ಸೋತ್ರು ಏನು ಬೇಜಾರಿಲ್ಲ, ಯಾಕಂದರೆ 2 ಮ್ಯಾಚ್ ಆಲ್ರೆಡಿ ಗೆದ್ದಿದೆ, ಇನ್ನೂ ಸಾಕಷ್ಟು ಮ್ಯಾಚಸ್ ಇದೆ. ಸೊ ಅದ್ರ ಗ್ಯಾಪಲ್ಲಿ ನನ್ನ ಮೆಹಂದಿ ಕೂಡ ಆಲ್ಮೋಸ್ಟ್ ಆಗಿದೆ, ಈ ಕಡೆ ಮಾತ್ರ ಉಳಿದಿರೋದು. ಸೊ ನನಗೆ ಇವತ್ತು ಮೆಹಂದಿ ಹಾಕ್ತಿರೋದು ಸುಪ್ರೀತಾ ಅಂತ, ಸುಪ್ರೀತಾ ಗೌಡ ಮೆಹಂದಿ ಆರ್ಟಿಸ್ಟ್. ಇನ್ಸ್ಟಾಗ್ರಾಮಲ್ಲಿ ಯು ಕ್ಯಾನ್ ಚೆಕ್ ಪ್ರೊಫೈಲ್. ಸೊ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಮೆನ್ಷನ್ ಮಾಡಿರ್ತೀನಿ. ಆ್ಯಂಡ್ ಅಫ್ಕೋರ್ಸ್ ನಾನು ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಎಲ್ಲ ಹಾಕಿರ್ತೀನಿ. ಹಾಯ್ ಹೇಳಿ ಅಕ್ಕ. ಹಾಯ್. ಪಾಪ ಅವ್ರಿಗೆ ಹುಷಾರಿಲ್ಲ, ಬಟ್ ಸ್ಟಿಲ್ ಶಿ ಇಸ್ ಮ್ಯಾನೇಜಿಂಗ್ ಟು ಪುಟ್ ವೆರಿ ವೆಲ್. ನೋಡ್ಬೋದು ಏನು ಸಕ್ಕದಾಗಿ ಹಾಕಿದ್ದಾರೆ ಅಂತ. ಸೊ ನೋಡಿ, ಜಸ್ಟ್ ಹ್ಯಾವ್ ಅ ಲುಕ್. ಏನು ಗೊತ್ತಾ ಗೈಸ್, ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು ಈ ಥರ ಸಿಂಪಲ್ ಆಗಿ ಈ ಕಡೆ ಹಾಕ್ಸ್ಕೊಳ್ಳೋಣ ಅಂತ. ಅದೇನೋ ಗೊತ್ತಿಲ್ಲ, ಐ ಲವ್ ಮೆಹಂದಿ ಸಿಕ್ಕಾಪಟ್ಟೆ, ಅದಕ್ಕೋಸ್ಕರ ಇರೋ ಫಂಕ್ಷನ್ಸ್ ಟೈಮಲ್ಲಿ ಮಿಸ್ ಮಾಡ್ಕೊಳ್ಳೋದು ಹಿಂಗೆ ಅಂದ್ಬಿಟ್ಟು ಫುಲ್ ಹಾಕ್ಸ್ಕೊಂಡೆ. ಸಕ್ಕದ ಬಂದಿದೆ. ಆ್ಯಂಡ್ ಮೈ ನ್ಯೂ ನೇಲ್ಸ್ ಟು ಇವ್ರನ್ನ ತೋರಿಸು. ಸೊ ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್ ಗೈಸ್. ಮೆಹಂದಿ ಹಾಕಾದ್ಮೇಲೆ ನನಗೆ ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ, ಲೈಕ್ ಮೊಬೈಲ್ ಇಟ್ಕೊಂಡು ವ್ಲಾಗ್ ಮಾಡೋಕ್ಕಾಗಲ್ವಲ್ಲ, ಅದಕ್ಕೋಸ್ಕರ. ಆ್ಯಂಡ್ ಪ್ರಿಪ್ರೇಷನ್ಸ್ ಎವ್ರಿಥಿಂಗ್ ಇಸ್ ಗೋಯಿಂಗ್ ಸೂಪರ್ ಗುಡ್. ಇನ್ನೇನು ಎಂಗೇಜ್ಮೆಂಟ್ ವ್ಲಾಗೇ ಬರುತ್ತೆ ನೆಕ್ಸ್ಟು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.